ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಒಂದು ಪಟ್ಪಟ ಪುದೀನ ರೈಸ್ ಹೇಳ್ಕೊಡ್ತೀನಿ. ಈ ಪಟ್ಪಟ ಪುದೀನ ರೈಸ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ತಿಳ್ಕೊಂಬಿಡಿ. ಸುಮಾರು 1 ಕಪ್ ಅಷ್ಟು ಪುದೀನ ಎಲೆಗಳು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಸಣ್ಣಿಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು, ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು, ಉಪ್ಪಿನಲ್ಲಿ ಬೇಯಿಸಿರ್ತಕ್ಕಂಥ ಬಟಾಣಿ 1/4 ಕಪ್ಪು, ಸಣ್ಣಿಗೆ ಹೆಚ್ಚಿರೋ ಟೊಮೆಟೊ 1 ಕಪ್ಪು, ತೆಂಗಿನಕಾಯಿ ತುರಿ 1 ಕಪ್ಪು, ಒಂದು 4 ಪೀಸ್ ಚಕ್ಕೆ ಮತ್ತು ಒಂದು 4-5 ಎಲೆ ಕರಿಬೇವು, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಂದು 2-3 ತುಂಡು ಶುಂಠಿ, 1-2 ಎಸಳು ಬೆಳ್ಳುಳ್ಳಿ ಮತ್ತು ಒಂದು 4 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅನ್ನ. ಈಗ ಪಟ್ಪಟ ಪುದೀನ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಪುದೀನ ಸೊಪ್ಪನ್ನ ಪಟ್ಪಟ ಅನ್ನೋ ತನಕ ಹುರಿಯೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಚೂರು ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಪುದೀನ ಸೊಪ್ಪು ಹಾಕೋಣ ಮತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಪುದೀನ ಸೊಪ್ಪಿನ ವಾಸನೆ ಘಮ ಘಮ ಅಂತ ಬರ್ತಾ ಇದೆ, ಪಟಪಟ ಅಂತ ಹುರಿತಾ ಇದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೋಣ. ಮೆಣಸಿನಕಾಯಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದನ್ನ. ಆಮೇಲೆ ಇದಕ್ಕೆ ಒಂದು ಚೂರೇ ಚೂರು ಶುಂಠಿ, 2 ಎಸಳು ಬೆಳ್ಳುಳ್ಳಿ. ಸಿಯಾಗಿದೆ. ಈಗ ಇದನ್ನ ರುಬ್ಕೋಬೇಕು. ಈಗ ನೆಕ್ಸ್ಟ್ ಪ್ರೋಸೆಸ್ ಶುರು ಮಾಡೋಣ. ಏನಂದರೆ ಲೆಸನ್ ನಂಬರ್ 1, ಮತ್ತೆ ಒಲೆ ಹಚ್ಚೋಣ. ಇದಕ್ಕೆ ನಾವು ಎಣ್ಣೆ ಹಾಕೋಣ. ಒಂದು ಸಣ್ಣ ಸ್ಪೂನ್ ಜೀರಿಗೆ ಹಾಕೋಣ. ಇದು ಚೆನ್ನಾಗಿ ಸಿಡಿಬೇಕು. ಆಹಾ, ಜೀರಿಗೆ ವಾಸನೆ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೋಣ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇದಕ್ಕೆ ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಒಂದು 2 ಪೀಸ್ ಚಕ್ಕೆ ಹಾಕ್ತೀನಿ. ಘಮ ಘಮ ಅಂತ ಒಂದು ಫ್ಲೇವರ್ ಬರುತ್ತದು. ಈರುಳ್ಳಿ ಚೆನ್ನಾಗಿ ಅದು ಬಣ್ಣ ಕಳ್ಕೊಳ್ಳೋ ತನಕ ಫ್ರೈ ಮಾಡಬೇಕು. ಈಗ ಫ್ರೈ ಆಗಿದೆ ಇದು. ಇದಕ್ಕೆ ನಾವು ಟೊಮೆಟೊ ಮಿಕ್ಸ್ ಮಾಡೋಣ. ಅದೊಂದು ಚೂರು ಹುರಿಲಿ. ಈಗ ಇದಾಗಿದೆ. ಇದಕ್ಕೆ ನಾನು ಬೆಂದಿರುವ ಬಟಾಣಿಯನ್ನು ಹಾಕ್ತೀನಿ. ಫ್ರೈ ಮಾಡೋಣ ಇದನ್ನ. ಈಗ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡಿರ್ತಕ್ಕಂಥ ಪೇಸ್ಟನ್ನು ಹಾಕೋಣ. ಫಸ್ಟ್ ಕ್ಲಾಸ್. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಅನ್ನ ಹಾಕಿ ಕಲಿಸ್ತೀನಿ. ಇದಕ್ಕೆ ತೆಂಗಿನಕಾಯಿ ಹಾಕೋಣ. ತೆಂಗಿನಕಾಯಿ ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ವಾವ್, ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ವಾವ್, ಒಂದು ಸ್ವಲ್ಪ ಹೊತ್ತು ಹೀಗೆ. ಅದು ನಾನು ಬಾಸುಮತಿ ರೈಸ್ ಯೂಸ್ ಮಾಡಿ ಅನ್ನ ಮಾಡಿರೋದು. ಬಾಸುಮತಿ ರೈಸು ಅನ್ನ ಮಾಡುವಾಗ ಫಸ್ಟು ಮುಕ್ಕಾಲಾಗುವಷ್ಟು ಮಾತ್ರ ರೆಡಿ ಮಾಡ್ಕೋಬೇಕು. ಆಮೇಲೆ ಫೈನಲ್ ಆದ ನಾವು ಎಣ್ಣೆನಲ್ಲಿ ಹಾಕಿ ಏನು ರೈಸ್ ಮಾಡ್ತೀವೋ ಆವಾಗ ಅದು ಪೂರ್ತಿಯಾಗಿ ಬೇಯುತ್ತೆ, ಉದುರುದ್ರಾಗುತ್ತೆ. ತುಂಬ ಚೆನ್ನಾಗಾಗಿದೆ.
ಓಕೆ, ಪಟ್ಪಟ ಪುದೀನಾ ರೈಸ್ ರೆಡಿ. ಪಟ್ಪಟ ಪುದೀನಾ ರೈಸ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿಯಿಂದ ಮಾಡಿರುವ ಅನ್ನ, ಪುದೀನ, ಬಟಾಣಿ, ಕರಿಬೇವು, ಕೊಬ್ಬರಿ ತುರಿ, ಟೊಮ್ಯಾಟೊ, ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಪುದೀನ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ನೀರಿನೊಂದಿಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಕಡಾಯಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಚಕ್ಕೆ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಟೊಮ್ಯಾಟೊ, ಬೆಂದ ಬಟಾಣಿ, ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಹಾಕಿ ಕಲಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ಪಟ್ಪಟ ಪುದೀನಾ ರೈಸ್ ರೆಡಿ.